ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಮೆಣಸ್ಕಾಯಿ ಮಾಡಲಿಕ್ಕೆ ತುಂಬ ಸುಲಭ, ಹಾಗೆ ಇದನ್ನು ದಿಢೀರಂತ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಬದನೆಕಾಯಿ ಬದಲು ಬೆಂಡೆಕಾಯಿ, ಆಲೂಗಡ್ಡೆ ಯಾವುದರಲ್ಲಿ ಕೂಡ ನೀವು ಮೆಣಸ್ಕಾಯನ್ನು ಮಾಡ್ಕೋಬೋದು. ಮೊದಲು ಬದನೆಯನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಎಲ್ಲವನ್ನು ಕಟ್ ಮಾಡ್ಕೊಂಡ ಮೇಲೆ ಇದನ್ನು ನೀರಲ್ಲಿ ಹಾಕಿಡಿ. ಯಾಕೆಂದರೆ ಬದನೆ ಕಪ್ಪಾಗ್ತದೆ, ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿದ ಕೂಡಲೇ ನೀರಲ್ಲಿ ನೆನೆಸಿಡಿ. ಆಗ ಎಷ್ಟು ಹೊತ್ತಾದರೂ ಏನೂ ಆಗೋದೇ ಇಲ್ಲ, ಅಂದರೆ ಕಪ್ಪಾಗೋದಿಲ್ಲ. ನಾನೆಲ್ಲವನ್ನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಬದನೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟು ಇದನ್ನು ಬದಿಗಿಡಿ. ಈಗ ಮಸಾಲೆಯನ್ನು ರುಬ್ಕೊಳ್ಳುವ. ಮೊದಲಿಗೆ ಯಾವೆಲ್ಲ ಸಾಮಾನು ಬೇಕು ನೋಡ್ಕೊಳ್ಳಿ. ಇಲ್ಲಿ ನಾನು 5ರಿಂದ 6 ಗುಂಡು ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಹುರಿದಿಟ್ಕೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಉದ್ದ ಮೆಣಸು ಕೂಡ ಸೇರಿಸ್ಕೊಳ್ಬೋದು. ಅದೇ ರೀತಿ 4ರಿಂದ 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಗಾತ್ರದಲ್ಲಿ ಹುಣಸೆಹಣ್ಣು, ಅರ್ಧ ಕಪ್ನಷ್ಟು ತೆಂಗಿನ ತುರಿ ಜಾಸ್ತಿ ಹಾಕ್ಕೋಬೇಡಿ, ತೆಂಗಿನಕಾಯಿ ವಾಸನೆ ಬರ್ತದೆ. ಅದೇ ರೀತಿ ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಎಣ್ಣೆ ಬೇಕು. ಮೊದಲಿಗೆ ಈಗ ನಾವು ಮೆಣಸು, ಬೆಳ್ಳುಳ್ಳಿ, ಹುಳಿ, ತೆಂಗಿನ ತುರಿ ಇವಿಷ್ಟನ್ನು ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ಮೆಣಸನ್ನು ಹುರಿದಿಟ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀವು ಗ್ರೈಂಡರಲ್ಲಿ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಆದರೆ ಒಳ್ಳೆಯದಾಗ್ತದೆ. ರುಬ್ಕೊಂಡಾಗಿದೆ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಮತ್ತು ಗಟ್ಟಿ ಆಗಬೇಕಂತಿಲ್ಲ, ನೀರಾದರೂ ತೊಂದರೆ ಇಲ್ಲ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳುವ. ಈಗ ನೋಡ್ಬೋದು ನೀವು ಎಷ್ಟು ನೀರಾಗಿದೆ. ಇದಕ್ಕೆ ಈಗ ಮಿಕ್ಸಿ ಜಾರನ್ನು ತೊಳೆದು ಕೂಡ ನೀರನ್ನು ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ರುಬ್ಬಿಟ್ಕೊಂಡ ಮಸಾಲೆ ನೋಡ್ಕೊಳ್ಳಿ ಎಷ್ಟು ನೀರಾಗಿದೆ. ನೀರಾದರೆ ತೊಂದರೆ ಇಲ್ಲ, ಒಳ್ಳೆಯದೇ ಆಗ್ತದೆ, ಬೇಯಲಿಕ್ಕೆ ಒಳ್ಳೆಯದಾಗ್ತದೆ. ಇದಕ್ಕೆ ಕಟ್ ಮಾಡಿಟ್ಕೊಂಡ ಬದನೆ ಇದೆ ನೋಡಿ, ಅದನ್ನು ಸೇರಿಸ್ಕೊಳ್ಬೇಕು. ಎಲ್ಲ ಬದನೆಯನ್ನು ಸೇರಿಸ್ಕೊಳ್ಳಿ. ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈಗ ಬದನೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ಬದನೆಯನ್ನು ಹಾಕ್ಕೊಂಡಾಗಿದೆ. ಇದಕ್ಕೀಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪನ್ನು ಸೇರಿಸಿ ಗ್ಯಾಸ್ ಮೇಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಬದನೆ ಎಲ್ಲ ಬೆಂದು ಚೆನ್ನಾಗಿ ಆಗಬೇಕು ನೋಡಿ. ಬೇಯ್ತಾ ಇದೆ. ಬದನೆ ಬೇಯುವಾಗ ಚಿಕ್ಕದಾಗ್ತದೆ, ಅಂದರೆ ಬೆಂದು ಚಿಕ್ಕದಾಗ್ತದಲ್ಲ, ಆಗ ಕರೆಕ್ಟಾಗಿ ಆಗ್ತದೆ. ಈಗ ಆಗಿದೆ ಬದನೆ ಮೆಣಸ್ಕಾಯಿ, ನೋಡ್ಬೋದು ನೀವು. ಇದಕ್ಕೀಗ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಒಗ್ಗರಣೆ ಹಾಕೋದು. ಬಾಣಲೆ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ. ಬೆಳ್ಳುಳ್ಳಿ ಕೆಂಪು ಬಣ್ಣಕ್ಕೆ ಬಂದ ನಂತರ ಇದಕ್ಕೆ ಸಾಸಿವೆ ಮತ್ತು ಒಗ್ಗರಣೆ ಎಲೆಯನ್ನು ಸೇರಿಸ್ಕೊಳ್ಬೇಕು. ಹಾಗೆ ಈ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕೆಂಪು ಬಣ್ಣಕ್ಕೆ ಬಂದಿದೆ ನೋಡಿ ಬೆಳ್ಳುಳ್ಳಿ. ಈಗ ಒಗ್ಗರಣೆ ಎಲೆ ಹಾಗೂ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಈಗ ನಾವು ಮೆಣಸ್ಕಾಯಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಸಾಸಿವೆ ಎಲ್ಲ ಚಟ್ಪಟ ಹೇಳಿದೆ. ಈಗ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಮೆಣಸ್ಕಾಯಿಗೆ. ಮಾಡಲಿಕ್ಕೆ ತುಂಬ ಸುಲಭ ಇದನ್ನು. ಹಾಗೆ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಒಂದು ಸಾರು, ಬೇಳೆ ಸಾರು ಅಥವಾ ಟೊಮೆಟೊ ಸಾರು ಮಾಡಿ ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಸರ್ವ್ ಮಾಡ್ತಿದ್ದೇನೆ. ಈ ರೆಸಿಪಿಯನ್ನು ನೋಡಿ, ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದಾಗೆ ಥ್ಯಾಂಕ್ ಯು.